ನಗರದ ಶಾಸಕರು ದೆಹಲಿಗೆ ನಿಯೋಗ ತಗೊಂಡು ಹೋಗಿ ನಮ್ಮ ಭಾರತದ ಅರ್ಥಮಂತ್ರಿಗಳಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ಮನವಿ ಕೊಡ್ತಾರೆ. ಇವರು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ರದ್ದು ಮಾಡ್ರಿ, ಅದಕ್ಕೆ ಆರ್ಥಿಕ ನೆರವು ಕೊಡಬೇಡ್ರಿ. ಇದು ಏನು ತೋರಿಸ್ತಂತ ಅಂತ ಕೇಳಿದ್ರೆ, ಬಸನಗೌಡರಿಗೆ ಮತ ಏನು ನೀಡಿದರೆ ಆ ಜನರಿಗೆ ಅವಮಾನ ಮಾಡಿದಂಗಿದು. ಬಸನಗೌಡರಾಗ್ಲಿ, ಬಸನಗೌಡರ ಪಕ್ಷ ಆಗಲಿ ಬಡವರ ಸಾಮಾನ್ಯ ವರ್ಗದ ಜನರ ಪರವಾಗಿಲ್ಲ, ಇವರು ಅವ್ರ ವಿರುದ್ಧದಾರ. ಈ 5 ಗ್ಯಾರಂಟಿಗಳ ಫಲಾನುಭವಿಗಳು ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಇಲ್ಲ, ಕೇವಲ ಹಿಂದುಳಿದವರು ಅಷ್ಟೇ ಇಲ್ಲ, ಕೇವಲ ಮುಸ್ಲಿಮರು ಅಷ್ಟೇ ಇಲ್ಲ, ಎಲ್ಲಾ ವರ್ಗದ ಜನ ಫಲಾನುಭವಿಗಳಿದ್ದಾರೆ. ಇವತ್ತು ವಿದ್ಯುತ್ ಬಿಲ್ ರಿಯಾಯಿತಿ ಇರ್ಬೋದು, ಇವತ್ತು ಬಸ್ನಲ್ಲಿ ಪುಕ್ಕಟೆ ಪ್ರಯಾಣ ಇರ್ಬೋದು, ಇವತ್ತು ಬಡವರ ಮನೆಗೆ 2,000 ರೂಪಾಯಿ, ಸ್ತ್ರೀಗಳಿಗೆ ಮುಖ್ಯಸ್ಥರಿಗೆ 2,000 ರೂಪಾಯಿ ಬರೋದಿರ್ಬೋದು, ಇವತ್ತು ನಿರುದ್ಯೋಗಿ ಯುವಕರಿಗೆ ವರ್ಗದ ಫಲಾನುಭವಿಗಳಿಗೆ ವೈರಿಗಳಾಗಿದ್ದಾರೆ. ಇವರು ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಇವರು ಬಡವರ ಪರ ಸಾಮಾನ್ಯ ವರ್ಗದ ಪರ ಜನ ಇಲ್ಲ. ಈ ಬಿಜೆಪಿ ಅವರು ಕೇವಲ ಬಸನಗೌಡರಲ್ಲ, ಇದು ಬಿಜೆಪಿ ಅವರೇ ಮಾಡ್ತಿದ್ದು. ಬಿಜೆಪಿ ಅವರ ಮನೋಭಾವ ಏನಿದೆ ಅದು ಅಲ್ಲಿ ಎಕ್ಸ್ಪೋಸ್ ಆಗಿದೆ. 40,000 ಕೋಟಿ ಬಿಜೆಪಿಯಲ್ಲಿ ಹಗರಣ ಮಾಡಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ಅಂತ ಆರೋಪ ಮಾಡಿದ್ರು. ಅವಾಗ ಬಸನಗೌಡರ ವಿರುದ್ಧ ಬಿಜೆಪಿ ಅವರು ಸತ್ಯವಂತಿದ್ರು, ಹೋರಾಟ ಮಾಡಬೇಕಾಗಿತ್ತು, ಅದನ್ನು ಅಲ್ಲಗಳಿಬೇಕಾಗಿತ್ತು. ಬಸನಗೌಡರ ಆರೋಪವನ್ನ ಯಾರೂ ಅಲ್ಲಗಳಿಲಿಲ್ಲ. ಈ ವಾರದಲ್ಲಿ ಇದೇನು ಇವರು ಮೂಢ ಹಗರಣ ಇಟ್ಕೊಂಡು ಸುಮ್ಮನೆ ಸುಳ್ಳು ಹಗರಣ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಇದೇ ವಾರದಲ್ಲಿ ಮತ್ತು ನಾನು ಒಂದು ವಿಷಯ ನಿಮಗೆ ಸ್ಪಷ್ಟಪಡಿಸ್ತೀನಿ, ನಾನು ಯಾವುದೇ ಹಗರಣದ ಸಮರ್ಥನೆ ಇಲ್ಲ. ಇವತ್ತು ನಾಗೇಂದ್ರ ಮಾಜಿ ಮಂತ್ರಿದಿರ್ಬೋದು, ಇವತ್ತು ಯಾವುದೇ ಇರಲಿ, ಈ ಒಂದು ಮುಖ್ಯಮಂತ್ರಿಯವರ ಕಡೆಯಿಂದ ಏನಾದರೂ ತಪ್ಪಾಗಿದ್ರು ಅದು ತಪ್ಪು, ಅದ್ರ ಬಗ್ಗೆ ಚೌಕಸಿ ಆಗ್ಬೇಕಂತ ನಾ ಹೇಳ್ತೀವಿ. ಯಾಕಂತ ಕೇಳಿದ್ರೆ ಅವ್ರದ್ದು ನಾವು ಸಮರ್ಥನೆ ಮಾಡ್ಕೊಳ್ತಿಲ್ಲ, ಯಾರ್ದು ನಾಗೇಂದ್ರ ಅಲ್ಲಿ ಇನ್ನೊಬ್ಬರು. ಮತ್ತು ಸುಳ್ಳು ಆರೋಪ ನಾನು ಖಂಡಿಸ್ತಾ ಇದ್ದೆ, ಸುಳ್ಳು ಆರೋಪಗಳು ಏನು ಮಾಡ್ತಿದ್ದೆ ಅದನ್ನು ನಾನು ಖಂಡಿಸ್ತಾ ಇದ್ದೆ ಅಷ್ಟೇ. ಇಷ್ಟು ಮಾತಾಡೋರು ನೀವು ಇದೇ ವಾರದಲ್ಲಿ ಆ DS ವೀರಯ್ಯನ್ ಅಂತ ಒಬ್ಬ ಮಾಜಿ ವಿಧಾನ ಪರಿಷತ್ ಸದಸ್ಯ ಮತ್ತು ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಅದೇನು ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯಲ್ಲಿ 47 ಕೋಟಿ ರೂಪಾಯಿ ಹಗರಣದ ಸಲುವಾಗಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಅದರ ಬಗ್ಗೆ ಮಾತಾಡಿ. ಅಲ್ಲಿ ಕಾಮಗಾರಿಯನ್ನು ನಡೆಸಲಾರದೆ 47 ಕೋಟಿ ರೂಪಾಯಿ ಹೆಚ್ಚು ಹಾಕಿದ್ದಾರೆ. ಅದ್ರ ಬಗ್ಗೆ ಬಿಜೆಪಿ ಅವರು ಮಾತಾಡಲಿಕ್ಕೆ ಏನಾಗಿದೆ? ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಕಂಪನಿಯಲ್ಲಿ 8 ಕೋಟಿ ರೂಪಾಯಿ ಮಾಡಾಳು ವಿರೂಪಾಕ್ಷರ ಮನೆಯಲ್ಲಿ 8 ಕೋಟಿ ರೂಪಾಯಿ ಕ್ಯಾಶ್ ಸಿಕ್ಕು. ಮಾಡಾಳು ವಿರೂಪಾಕ್ಷರ ಮನೆಯಲ್ಲಿ 8 ಕೋಟಿ ಬಿಜೆಪಿ ಶಾಸಕರ ಮನೆಯಲ್ಲಿ ಕ್ಯಾಶ್ ಸಿಕ್ಕ ಮೇಲೆ ಅದರಿಂದ ಭ್ರಷ್ಟಾಚಾರ ಎಷ್ಟು ದೊಡ್ಡದಿರ್ಬೋದು ಆ ಪ್ರಮಾಣದಲ್ಲಿ ವಿಚಾರ ಮಾಡಿ. ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಇವತ್ತು ರಾಷ್ಟ್ರ ತುಂಬ ನೀಟ್ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ, ನಮ್ಮ ಯುವಕರ ಭವಿಷ್ಯ ಹಾಳಾಗ್ತಾ ಇದೆ. ನಾಯಕರುಗಳು ಕಾರ್ಯಕರ್ತರು ಸಿಗಾಕೊಂಡಿದ್ದಾರೆ, ಬಂಧನಗಳಾಗಿದ್ದಾವೆ. ಎಷ್ಟು ಜನ ಬಂಧನಗಿವೆ? ಎಲ್ಲ ಬಿಜೆಪಿ ಕಾರ್ಯಕರ್ತರು ಬಂಧನ ಆಗಿದ್ದಾವೆ. ಇನ್ನ ಇಂಥ ನೂರಾರು ಹಗರಣಗಳಿದ್ದಾವೆ, ಅದರ ಬಗ್ಗೆ ಮಾತಾಡೋದಿಲ್ಲ. ಎಲೆಕ್ಟ್ರಲ್ ಬಾಂಡ್ ಪ್ರಕಾರ ಸಾವಿರಾರು ಕೋಟಿಗಳನ್ನು ನೀವು 5,000 ಕೋಟಿ ಭ್ರಷ್ಟಾಚಾರ ಮಾಡಿದ್ರಿ ಎಲೆಕ್ಟ್ರಲ್ ಬಾಂಡ್ ಹೆಸರಿನಲ್ಲಿ ಗುಪ್ತವಾಗಿ. ಇವತ್ತಿಗೂ PM ಕೇರ್ ಫಂಡ್, ಒಂದು ವೇಳೆ ನೀವು ಸತ್ಯವಂತರೇ ಆಗಿದ್ರ PM ಕೇರ್ ಫಂಡ್ ಮಾಹಿತಿ ಕೊಡಬಾರದು ಅಂತ ಯಾಕೆ ಕಾನೂನು ಮಾಡ್ತೀರಿ? ಬಹಿರಂಗಪಡಿಸ್ಬೇಕಲ್ಲ.